ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇವುಗಳನ್ನು ಅನುಸರಿಸಿ. ಇದರಿಂದ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಬರಲು ಸಾಧ್ಯವಿಲ್ಲ, ನೀವು ದೂರವಾಗಲು ಸಾಧ್ಯವಿಲ್ಲ. ನೀವು ಪ್ರೀತಿಸುತ್ತಿರುವವರ ಬಳಿ ಮೊಬೈಲ್ ರಿಚಾರ್ಜ್ ಮಾಡಲು ಕೇಳಬೇಡಿ. ಪ್ರೀತಿಯೊಂದಿಗೆ ವಿದ್ಯಾಭ್ಯಾಸ, ಸ್ನೇಹಿತರು, ನೆಂಟರು, ಮನೆಯವರು ಹೀಗೆ ಯಾರನ್ನೂ ನಿರ್ಲಕ್ಷಿಸಬೇಡಿ. ಗುರಿಯೆಡೆಗೆ ಪ್ರಥಮ ಆದ್ಯತೆ ಇರಲಿ. ಬೇರೆಯವರ ನಿರ್ಲಕ್ಷ್ಯ ನಮ್ಮನ್ನು ಏಕಾಂಗಿಯನ್ನಾಗಿಸುತ್ತದೆ. ಎಚ್ಚರದಿಂದಿರಿ. ನೀವು ಪ್ರೀತಿ ಪಾತ್ರರಿಂದ ಯಾವುದೇ ಗಿಫ್ಟ್ಗಳನ್ನು ಬಯಸಬೇಡಿ. ಕೇಳದೆ ನೀಡಿದ ಸಣ್ಣ ಚಾಕ್ಲೇಟ್ನಂತಹ ಸಣ್ಣ ಪುಟ್ಟ ಗಿಫ್ಟ್ಗಳನ್ನಾದರೂ ತುಂಬು ಹೃದಯದಿಂದ ಸ್ವೀಕರಿಸಿ. ಯಾವತ್ತೂ ಉಪದೇಶ ಮಾಡಬೇಡಿ. ತಪ್ಪು ಮಾಡುತ್ತಿದ್ದರೆ ಪಕ್ಕಕ್ಕೆ ಕೂರಿಸಿಕೊಂಡು ತಿಳಿ ಹೇಳಿ. ಮದುವೆ ಮಾಡಿಕೊಳ್ಳಲು ಓಡಿ ಹೋಗುವುದು ಮೂರ್ಖತನ. ಮನೆಯಲ್ಲಿ ಎಲ್ಲರನ್ನೂ ಸೇರಿಸಿ ಅವರ ಮನವೊಲಿಸಲು ಪ್ರಯತ್ನಿಸಿ. ದುಡುಕಬೇಡಿ. ನಾನು ಪ್ರೀತಿಸುತ್ತಿರುವವರು ನಾನು ಹೇಳಿದಂತೆ ಕೇಳಬೇಕು ಎಂದು ಯಾವತ್ತೂ ಬಯಸಬೇಡಿ. ನಿರೀಕ್ಷೆಗಳು ಹೆಚ್ಚಾದಂತೆ ದುಃಖ ಕೂಡ ಹೆಚ್ಚಾಗುತ್ತದೆ. ಪ್ರೀತಿ ಅಂದ ಮೇಲೆ ಮನೆಯಲ್ಲಿ ವಿರೋಧ ಸಹಜ. ಮೆಲ್ಲಗೆ ಮನೆಯವರ ವಿಶ್ವಾಸ ಗಳಿಸಲು ಪ್ರಯತ್ನಿಸಿ. ಪ್ರೀತಿಯ ಇನ್ನೊಂದು ಮುಖವೇ ತ್ಯಾಗ. ಅಂತಹ ಸಂದರ್ಭ ಬಂದರೆ ಅದಕ್ಕೂ ಸಿದ್ಧರಾಗಿ. ಹಾಗಂತ ತ್ಯಾಗ ಮುಖ್ಯ ಅನಿಸಿಕೊಳ್ಳಲು ಪ್ರೀತಿಯನ್ನು ಕಳೆದುಕೊಳ್ಳಬೇಡಿ. ಕೊನೆಯವರೆಗೂ ಹೋರಾಡಿ, ಆದರೆ ಒತ್ತಾಯ ಬೇಡ. ಮದುವೆಗೆ ಮುಂಚೆ ದೈಹಿಕ ಸಂಬಂಧ ಅಕ್ಷಮ್ಯ ಅಪರಾಧ. ಯಾವತ್ತೂ ಈ ವಿಷಯದಲ್ಲಿ ಒತ್ತಾಯ ಬೇಡ. ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಿ. ನಿಮ್ಮನ್ನು ಬೇರ್ಪಡಿಸಲೆಂದೇ ಕೆಲವೊಂದು ಕೈಗಳು ಕೆಲಸ ಮಾಡುತ್ತಿರುತ್ತವೆ. ನಿಮ್ಮ ಹಳೆಯ ಪ್ರೀತಿ ಅಂತ ಇದ್ದರೆ ಅದನ್ನು ಮುಕ್ತವಾಗಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಹಾಗಂತ ನೀವು ಪ್ರೀತಿಸುತ್ತಿರುವ ಹುಡುಗಿಯನ್ನು ಮದುವೆಯಾಗುವ ತನಕ ಅಪಾರವಾಗಿ ಪ್ರೀತಿಸಿ ನಂತರ ಅವಳು ನನಗೆ ಸಿಕ್ಕಾಯಿತೆಂದ ಮಾತ್ರಕ್ಕೆ ಅವಳನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವುದು ತಪ್ಪು. ನಿಮ್ಮ ಪ್ರೀತಿಯ ಆರಂಭದಲ್ಲಿ ಹೇಗಿತ್ತು, ಮದುವೆ ಆದ ನಂತರ ಕೊನೆ ತನಕ ನಿಮ್ಮ ಪ್ರೀತಿ ಅವರಿಗೆ ಹಾಗೇ ಸಿಗಲಿ. ಮದುವೆ ಆದ ನಂತರ ನೀವು ಪ್ರೀತಿಸುವುದರಲ್ಲಿ ಕೊರತೆ ಕಂಡರೆ ಅವಳ ಮನಸ್ಸಿಗೆ ನೋಯಿಸಿದಂತಾಗುವುದು. ಹೀಗೆ ಎಷ್ಟೋ ಸಂಬಂಧಗಳು ಪ್ರೀತಿಯಿಂದ ದಾಂಪತ್ಯ ಜೀವನಕ್ಕೆ ತಿರುಗಿ ದಾಂಪತ್ಯದಿಂದ ಬೇರ್ಪಟ್ಟಿದ್ದಿದೆ. ಹೀಗಾದರೆ ಖಂಡಿತ ಸಮಾಜದಲ್ಲಿ ಬೆಲೆ ಇಲ್ಲ. ಪ್ರೀತಿಸಿದ್ದೇ ನಿಜವಾದರೆ ಕೊನೆ ಉಸಿರಿರುವ ತನಕ ಕೊನೆ ತನಕ ಜೊತೆಯಲ್ಲಿರಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು.